ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ದೇವರನ್ನು ಪ್ರೀತಿ ಮಾಡಿ ಇಹಲೋಕದ ಎಲ್ಲ ಸ್ವರಗಳ ಮಧ್ಯೆ ದೈವ ಸ್ವರವನ್ನು ಕೇಳಿಸಿಕೊಳ್ಳಲಿಕ್ಕೆ ಬಂದಿರುವಂಥ ನಿಮ್ಮನ್ನು ಈ ಹೊಸ ತಿಂಗಳಿನ ಮೊದಲನೆಯ ದಿನದಲ್ಲಿ ಕ್ರಿಸ್ತೇಸುವಿನ ಮಧುರವಾದ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಕಳೆದ 7 ತಿಂಗಳು ಕರ್ತನು ನಮ್ಮ ಸಂಗಡ ಇದ್ದು 8ನೆಯ ತಿಂಗಳಿಗೆ ನಮ್ಮನ್ನು ಕರ್ಕೊಂಡು ಬಂದಿದ್ದಾರೆಂದರೆ, ಇದುವರೆಗೂ ನಂಬಿಗಸ್ತನಾಗಿ ಪ್ರೀತಿ ಸ್ವರೂಪನಾಗಿ ನಮ್ಮನ್ನು ಪ್ರೀತಿಸಿ ನಡೆಸಿದ ದೇವರು ಈ ತಿಂಗಳು ನಮ್ಮನ್ನು ಸ್ವತಂತ್ರಗೊಳಿಸಿ ಬಿಡುಗಡೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾರೆಂದು, ನಮ್ಮ ಅಗತ್ಯಗಳನ್ನು ಪೂರೈಸುತ್ತಾರೆಂದು ನಂಬಿಕೆಯಿಂದ ಮುಂದಕ್ಕೆ ಸಾಗೋಣ. ಆಗಸ್ಟ್ ಎಂದು ಹೇಳುವಾಗ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯ ನೆನಪು ಬರುತ್ತದೆ. ನಮಗೆ ಬಿಡುಗಡೆಯುಂಟು, ಕರ್ತನು ನಮ್ಮನ್ನು ಬಿಡುಗಡೆ ಮಾಡುತ್ತಾನೆ. ಪ್ರಿಯ ದೇವಜನರೇ, ವಾಕ್ಯಕ್ಕೆ ಹೋಗೋಣ. ಒಂದು ಸಾರಿ ಸಮುದ್ರದಲ್ಲಿ ಹಡಗಿನಲ್ಲಿ ಪ್ರಯಾಣ ಮಾಡುವಾಗ ಒಬ್ಬ ಹಿರಿಯ ನಾವಿಕನು ಹೊಸದಾಗಿ ಸೇರಿದಂಥ ನಾವಿಕನನ್ನು ಕೇಳುತ್ತಾನೆ. ಅಂದರೆ ಹಡಗನ್ನು ನಡೆಸುವಂಥವರನ್ನು ನಾವಿಕ ಎಂದು ಕರೆಯುತ್ತೇವೆ. ಹೊಸ ನಾವಿಕನ ಬಳಿಯಲ್ಲಿ ಕೇಳಿದನು, ನಿನಗೆ ಸಮುದ್ರ ಅಂದರೆ ಭಯನಾ ಅಂತ ಕೇಳ್ತಾರೆ. ಅದಕ್ಕೆ ಆತನ ಹೇಳ್ತಾನೆ, ಇಲ್ಲ, ಸಮುದ್ರ ಅಂದರೆ ಭಯ ಇಲ್ಲ, ಸಮುದ್ರದಲ್ಲಿ ಬರುವ ಬಿರುಗಾಳಿ ಅಂದರೆ ನನಗೆ ಭಯ ಅನ್ನುತ್ತಾರೆ. ಆಗ ಹಿರಿಯ ನಾವಿಕನು ಹೇಳುತ್ತಾರೆ, ಒಬ್ಬ ಒಳ್ಳೆಯ ನಾವಿಕನು ಇರುವಾಗ, ನಾಯಕನಿರುವಾಗ ಬಿರುಗಾಳಿಯನ್ನು ಕೂಡ ಎದುರಿಸಬಹುದು, ನಾವು ಸುರಕ್ಷಿತವಾಗಿರಬಹುದು ಎಂದು ಹೇಳುತ್ತಾರೆ. ಇದರ ಅರ್ಥ ಏನು ಗೊತ್ತಾ? ಸಮುದ್ರ ಎಂದರೆ ಬಿರುಗಾಳಿ ಉಂಟು, ಅಲೆಗಳುಂಟು. ಆದರೆ ಸರಿಯಾದ ನಾಯಕನು ಆ ಬಿರುಗಾಳಿಯನ್ನು, ಅಲೆಗಳನ್ನು ದಾಟಿಸಿ ದಡ ಮುಟ್ಟಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹಾಗಾದರೆ ನಿಮ್ಮ ನನ್ನ ನಾವಿಕನ್ಯಾರು, ನಾಯಕನ್ಯಾರು? ಆತನೇ ಯೇಸು ಕ್ರಿಸ್ತನು. ಈ ದಿನ ದೇವರು ನಿಮಗೂ ನನಗೂ ಕೊಡುವಂಥ, ಇಲ್ಲವೇ ಈ ತಿಂಗಳಿನ ಮೊದಲನೇ ದಿನದಲ್ಲಿ ನೆನಪು ಮಾಡುವಂಥ ದೇವರ ವಾಕ್ಯವು ಯೋಹಾನನು ಬರೆದ ಸುವಾರ್ತೆಯಲ್ಲಿ 16ನೇ ಅಧ್ಯಾಯ 33ನೇ ವಚನದಿಂದ, ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಹಾಲೆಲೂಯ. ಈ ಮಾತನ್ನು ಮನುಷ್ಯರು ಹೇಳಲಿಲ್ಲ, ಶಿಷ್ಯರು ಹೇಳಲಿಲ್ಲ, ಲೋಕವು ಹೇಳಲಿಲ್ಲ. ಲೋಕಾಧಿಪತಿಯಾಗಿರುವ ಆತನು ಸಮಸ್ತವನ್ನು ತನ್ನ ಹಿಡಿತದಲ್ಲಿಟ್ಟುಕೊಂಡು ತಾರುಮಾರಾಗುವ ಕಾರ್ಯಗಳನ್ನು ಸರಿ ಮಾಡಿ ಅಸಾಧ್ಯವಾದ ಕಾರ್ಯಗಳನ್ನು ಸಾಧ್ಯ ಮಾಡುವ ಆತನು ನಮ್ಮನ್ನು ಪ್ರೀತಿಸಿ ನಮಗೆ ಬೇಕಾಗಿರುವಂಥ ಕೃತ್ಯಗಳನ್ನು ಮಾಡುವಾತನಾಗಿರುವ ಯೇಸು ಕ್ರಿಸ್ತನು ಹೇಳಿದಂಥ ಮಾತಾಗಿದೆ. ಇರುವುದನ್ನು ಇದ್ದ ಹಾಗೆ ಹೇಳುವುದು ಬೈಬಲ್. ಮತ್ತು ದೇವರು ಯೇಸು ಕೂಡ ಎಂದಿಗೂ ಕೂಡ ನಮ್ಮನ್ನು ಮರಳು ಮಾಡಿ ನಮ್ಮ ಮನಸ್ಸನ್ನು ಬೇರೆ ಕಡೆಗೆ ತಿರುಗಿಸಿ ನಮಗೆ ಅಪನಂಬಿಕೆ ಹುಟ್ಟಿಸುವಂಥವನಲ್ಲ, ಇರುವ ಸತ್ಯಗಳನ್ನು ಹೇಳುವಂಥದ್ದು. ಇವತ್ತಿನ ವಾಕ್ಯವನ್ನು ಸ್ವಲ್ಪ ಗಮನಿಸಿ ನೀವು ನೋಡಿದರೆ ನಿಮಗೆ ಅರ್ಥ ಆಗುತ್ತೆ, ನಮಗೆ ಎಂತಹ ಸಂಕಟಗಳು ಈ ಲೋಕದಲ್ಲಿ ಇದ್ದಾವೆ, ಅದು ನಿಜಾನ ಸುಳ್ಳ ಅನ್ನುವಂಥದ್ದು ನೀವೇ ಸ್ವಲ್ಪ ಪರೀಕ್ಷೆ ಮಾಡಿ. ಇವತ್ತಿನ ವಾಕ್ಯವನ್ನು ದಯಮಾಡಿ ನೀವು ಕೊನೆವರೆಗೂ ನೋಡಬೇಕಾಗಿ ಮನವಿ ಮಾಡುತ್ತೇನೆ. ನಿಮಗಿಷ್ಟ ಆದರೆ ಬೇರೆಯವ್ರಿಗೆ ಶೇರ್ ಮಾಡಿಕೊಳ್ಳಿ. ಆಗಸ್ಟ್ ತಿಂಗಳ 5, 6ನೇ ತಾರೀಕು ಹುಬ್ಳಿಯಲ್ಲಿ, ಈಗಾಗಲೇ ನಾನು ಹೇಳಿದ್ದೇನೆ, ಹುಬ್ಳಿಯಲ್ಲಿ 5, 6 ಹೋಲಿ ನೇಮ್ ಕ್ಯಾಥೆಡ್ರಲ್ ಚರ್ಚಲ್ಲಿ ಸಂಜೆ 6 ಗಂಟೆ 6:30ಯಿಂದ ಸಂಜೆ ಪ್ರಾರ್ಥನೆಗಳು 2 ದಿನ ಅಲ್ಲಿ ಇರುತ್ತವೆ. ನಾನು ಮತ್ತು ನನ್ನ ವೈಫ್ ರಾಧಾ ನಾವು ಹುಬ್ಳಿಯಲ್ಲಿ 2 ದಿನ ಇರುತ್ತೇವೆ. ದೇವರಿಗೆ ಸ್ತೋತ್ರ. ನಿಮ್ಮನ್ನು ಕಾಣಲಿಕ್ಕೆ ಇಷ್ಟಪಡುತ್ತೇವೆ. 7ನೇ ತಾರೀಕು ಹಗಲಲ್ಲಿ ಕಲಘಟಗಿಯಲ್ಲಿ ನಾನು ದೇವರ ಸೇವೆಯನ್ನು, ವಾಕ್ಯವನ್ನು ನಾನು ಅಲ್ಲಿ ಹೇಳಲಿಕ್ಕಿದ್ದೇನೆ. 7ನೇ ತಾರೀಕು ಸಂಜೆ ಮತ್ತೆ ಹುಬ್ಳಿಯಲ್ಲಿ ಜೀಸಸ್ ಕಾಲ್ಸಲ್ಲಿ ದೇವರ ವಾಕ್ಯವನ್ನು ಪರಿಚರ್ಯ ಮಾಡಲಿಕ್ಕಿದ್ದೇವೆ. ಈ 3 ದಿನ
ಅಲ್ಲಿನ ಭಾಗಗಳ ಜನರೊಟ್ಟಿಗೆ ಸಮಯ ಕಳೀಲಿಕ್ಕೂ, ಪ್ರಾರ್ಥನೆ ಮಾಡಲಿಕ್ಕೂ, ನೇರವಾಗಿ ವಾಕ್ಯದಿಂದ ನಿಮ್ಮನ್ನು ಸಂಧಿಸಲಿಕ್ಕೂ ಸಂತೋಷ ಪಡುತ್ತೇವೆ. ಮತ್ತು ಈ ಸೇವೆಯನ್ನು ಪ್ರೀತಿ ಮಾಡಿ ನೀವು ಎಷ್ಟೋ ಸಹಾಯ ಮಾಡಿದ್ದೀರಾ, ಪ್ರಾರ್ಥನೆ ಮಾಡುತ್ತೀರಾ, ನಮ್ಮನ್ನು ವಿಚಾರಿಸ್ತೀರಾ, ಗಮನಿಸ್ತೀರಾ. ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಹಾಗೆಯೇ 15ನೇ ತಾರೀಕು ಆಗಸ್ಟ್ 15 ಇಲ್ಲಿ ಅಂದರೆ ವಿಜಯಪುರದಲ್ಲಿ ನಾವು ಮೋಕ್ಷ ಮಾರ್ಗ ಆರಾಧನಾ ಕೇಂದ್ರದಲ್ಲಿ ದೇವರನ್ನು ಸ್ತುತಿಸಿ ಆರಾಧಿಸಿ ಧ್ಯಾನ ಕೂಟವನ್ನು ನಾವು ಇಟ್ಟುಕೊಂಡಿದ್ದೇವೆ. ನೀವೆಲ್ಲರೂ ನಿಮ್ಮ ಪ್ರೀತಿಯಿಂದ ನೀವು ಬಂದು ಒಂದು ದಿನವನ್ನು ಇಲ್ಲಿ ಕಳೆದು ಹೋಗಬೇಕಾಗಿ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಇದು ಹೇಳಬೇಕಾದಂಥ ವಿಚಾರ, ಕ್ಷಮೆ ಇರಲಿ. ನನ್ನ ಪ್ರಿಯ ದೇವಜನರೇ, ವಾಕ್ಯ ಭಾಗಕ್ಕೆ ಹೋಗೋಣ. ದೇವರ ವಾಕ್ಯವು ಯಾವತ್ತಿಗೂ ಕೂಡ ನಮ್ಮನ್ನು ಮರಳು ಮಾಡುವುದಿಲ್ಲ. ಇದ್ದ ಸತ್ಯವನ್ನು ಇದ್ದ ಹಾಗೆ ಹೇಳುತ್ತದೆ. ಈ ವಾಕ್ಯ ಮೊದಲ ರಹಸ್ಯವನ್ನು, ಮೊದಲ ಸತ್ಯವನ್ನು ಹೇಳುತ್ತಾ ಇದೆ. ಏನು ಗೊತ್ತಾ ಸತ್ಯ? ಲೋಕದಲ್ಲಿ ನಿಮಗೆ ಸಂಕಟಗಳುಂಟು. ಕ್ರೈಸ್ತ ಜೀವಿತದಲ್ಲಿ ಸಂಕಟಗಳು ಖಂಡಿತ ಇದ್ದಾವೆ. ಯೇಸುವನ್ನು ನಂಬಿದ್ದ ಮಾತ್ರಕ್ಕೆ, ಪ್ರಾರ್ಥಿಸಿದ ಮಾತ್ರಕ್ಕೆ, ಬೈಬಲನ್ನು ಓದಿದ ಮಾತ್ರಕ್ಕೆ, ಇಲ್ಲಿ ಯಾವುದೋ ಒಂದು ಸಭೆಯ ನಾವು ಮೆಂಬರ್ ಆದ ಮಾತ್ರಕ್ಕೆ ನಮಗೆ ಸಂಕಟಗಳು ಬರುವುದಿಲ್ಲ ಎಂದು ಬೈಬಲ್ ಯಾವತ್ತಿಗೂ ಕೂಡ ವಾಗ್ದಾನ ಮಾಡುವುದಿಲ್ಲ. ಸ್ವತಃ ಸ್ವಾಮಿಯೇ ನಮಗೆ ಹೇಳಿದ್ದಾರೆ, ಈ ಲೋಕದಲ್ಲಿ ನಿಮಗೆ ಸಂಕಟಗಳು ಇದ್ದಾವೆ. ಹಾಗಾದರೆ ಸ್ವಲ್ಪ ನಾವು ಯಾವ ರೀತಿಯಾದಂಥ ಸಂಕಟಗಳಿದ್ದಾವೆ ಎನ್ನುವಂಥದ್ದು ನೋಡುವುದಕ್ಕಿಂತ ಮುಂಚೆ ಯೇಸು ಸ್ವಾಮಿ ಹೇಳಿದಂಥ ಒಂದು ಮಾತನ್ನು ನೆನಪು ಮಾಡುತ್ತೇನೆ. ಇದೇ ವಾಕ್ಯದ ಮೊದಲನೇ ಭಾಗದಲ್ಲಿ ಸಂಕಟಗಳು ಬರುವಾಗ, ಶೋಧನೆಗಳು ಬರುವಾಗ, ಮಹಾ ಸಂಕಟಗಳು, ಸಮಸ್ಯೆಗಳು ಉದ್ಭವವಾದಾಗ ಏನು ಮಾಡಬೇಕು ಅಂತ ಮೊದಲ ಭಾಗದ ವಾಕ್ಯವನ್ನು ನೋಡ್ರಿ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಹೌದು ದೇವಜನವೇ, ದಾರಿಯಲ್ಲಿ ಹೋಗುವಾಗ ಹಂಪಿರುತ್ತೆ, ತಿರುವು ಇರುತ್ತೆ, ಹಳ್ಳ ಇರುತ್ತೆ, ಕಣಿವೆ ಇರುತ್ತೆ, ಬೆಟ್ಟ ಇರುತ್ತೆ. ಸರ್ಕಾರ ಮೊದಲೇ ಎಚ್ಚರಿಕೆಯನ್ನು ಕೊಡುತ್ತದೆ. ಏನಂತ ನೋಡಿ, ಈ ಥರ ತಿರುವಿದೆ, ಈ ಥರ ಸಮಸ್ಯೆ ಇದೆ, ಆದರೆ ಧೈರ್ಯವಾಗಿರಿ, ನಿಧಾನವಾಗಿ ಚಲಿಸಿ ಎಂದು ಹೇಳುತ್ತದೆ. ಹಾಗಾದರೆ ಯೇಸು ಸ್ವಾಮಿಗಳು ಹೇಳ್ತಾರೆ, ನಿಮಗೆ ಮಹಾ ಸಂಕಟಗಳು ಬರುತ್ತವೆ. ಅದು ಯಾವ ಯಾವ ಥರದ್ದು ಅಂತ ನಾನು ನಿಮಗೆ ತೋರಿಸುತ್ತೇನೆ. ಇಲ್ಲಿ ವಾಕ್ಯ ಹೇಳುತ್ತದೆ, ಅಂಥ ಸಮಯದಲ್ಲಿ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಬರುವ ಕಷ್ಟಗಳನ್ನು ವಿಶ್ವಾಸದಿಂದ, ನಂಬಿಕೆಯಿಂದ, ಜಾಣ್ಮೆಯಿಂದ, ಪ್ರಾರ್ಥನಾ ಶಕ್ತಿಯಿಂದ, ಪರಲೋಕದ ಕೃಪೆಯಿಂದ ನಾವು ಎದುರಿಸಬೇಕು ಎಂಬುದಾಗಿ. ದೇವಜನವೇ, ಒಂದು ಬೆಟ್ಟದ ಬಳಿಯಲ್ಲಿ ಹೋಗಿ ನಿಂತುಕೊಳ್ಳುವಾಗ ಆ ಬೆಟ್ಟ ದೊಡ್ಡದಾಗಿ ಕಾಣಿಸುತ್ತದೆ. ಇದು ಅಸಾಧ್ಯವಾದ ಬೆಟ್ಟ, ಹತ್ತಲಾರಕ್ಕಾಗದೆ ಬೆಟ್ಟ, ಇದು ಬಹಳ ಕಠಿಣವಾದ ಬೆಟ್ಟ. ಆದರೆ ಆ ಬೆಟ್ಟ ದೂರ ಹೋದಷ್ಟು ನಮ್ಮ ಕಣ್ಣಿಗೆ ಬೆಟ್ಟವು ಸಣ್ಣದಾಗಿ ಕಾಣಿಸುತ್ತದೆ. ಸುಮಾರು ಒಂದು 10-15 ಕಿಲೋಮೀಟರ್ ದೂರದಲ್ಲಿ ನೀವು ನಿಂತುಕೊಂಡು ಬೆಟ್ಟವನ್ನು ನೋಡುವಾಗ ಅದು ಚಿಕ್ಕದಾಗಿ ಕಾಣಿಸುತ್ತದೆ. ಅದರ ಅರ್ಥ, ಸಮಸ್ಯೆಯನ್ನು ಎದುರಿಸುವ ವಿಧಾನವನ್ನು ವಾಕ್ಯ ನಮಗೆ ಹೇಳಿಕೊಡುತ್ತದೆ. ಅದನ್ನು ಕೇಳಿ ನಾವು ಅದರಂತೆ ನಡೆಯುವುದು ಬಹಳ ಬಹಳ ಮುಖ್ಯವಾದಂಥ ಕಾರ್ಯವಾಗಿದೆ. ಹಾಗಾದರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಸುತ್ತಲೂ ಅಲೆಗಳಿರುವುದು ನಿಜ, ಸುತ್ತಲೂ ಬಿರುಗಾಳಿ ಬೀಸುವುದು ನಿಜ, ಅನೇಕರು ನಿಮ್ಮನ್ನು ಕುಗ್ಗಿಸುವುದು ನಿಜ. ಆದರೆ ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ಹೇಳಿದ್ದೇನೆ. ಮಾತ್ರವಲ್ಲದೆ ಈ ಲೋಕವನ್ನು ನಾನು ಜಯಿಸಿದ್ದೇನೆ. ಈಗಾಗಲೇ ನಾನು ಜಯಿಸಿದ ಜಯವೀರನು. ಹಾಗಾದರೆ ನೀವು ಆಲೋಚನೆ ಮಾಡಿ, ನಮಗೆ ಯಾರೋ ಹೇಳ್ತಾರೆ, ನಾನು ಇದೆಲ್ಲ ನೋಡಿದ್ದೀನಪ್ಪ, ನನಗೂ ಸೌಖ್ಯವಾಯಿತು. ಯಾರಿಗಾದರೂ ಕ್ಯಾನ್ಸರ್ ಇತ್ತು ಅಂದರೆ, ನನಗೂ ಇದೇ ಥರ ಕ್ಯಾನ್ಸರ್ ಇತ್ತು ಆದರೆ ನಾನು ಗುಣವಾಗಿಲ್ವಾ ಅಂದಾಗ ಆ ಪೇಷಂಟ್ಗೆ ನಂಬಿಕೆ ಬರುತ್ತೆ, ನಾನು ಕೂಡ ಗುಣವಾಗುತ್ತೇನೆ. ಏನೇ BP, ಶುಗರು, ಥೈರಾಯ್ಡು, ಅಲ್ಸರು, ಗ್ಯಾಸ್ಟ್ರಿಕ್ ಸಮಸ್ಯೆ, ದುರಾತ್ಮನ ಕಾರ್ಯಗಳ ಸಮಸ್ಯೆ, ಮಾಟಮಂತ್ರಗಳಾಗಿರುವಂಥ ಸಮಸ್ಯೆ, ಕುಟುಂಬದಲ್ಲಿ ಬಿರುಕುಗಳ ಸಮಸ್ಯೆ, ಸಾಲಗಳ ಸಮಸ್ಯೆ, ಶೋಧನೆಗಳ ಸಮಸ್ಯೆ, ಇಕ್ಕಟ್ಟುಗಳ ಸಮಸ್ಯೆ, ಹಣದ ಸಮಸ್ಯೆ, ಕೆಲಸದ ಸಮಸ್ಯೆ ಇರುವಾಗ ಯಾರಾದರೂ ಹೇಳ್ತಾರೆ, ನಾನು ಹಾಗೆ ಇದ್ದೆ ಆದರೆ ಇವತ್ತು ಹೆಂಗಿದ್ದೀನಿ ನೋಡ್ದ ಅನ್ನುವಾಗ ಇವರಿಗೆ ಬಿಡುಗಡೆಯಾಗಿದೆ ಅಂದರೆ ನನಗೂ ಆಗುತ್ತೆ ಅಂತ ಹೇಳ್ತಾರಲ್ಲ. ಅದೇ ರೀತಿಯಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ಲೋಕದಲ್ಲಿ ಸಂಕಟಗಳಿರುವುದು ನಿಜ,
ಆದರೆ ನಾನೀಗಾಗಲೇ ಅವುಗಳನ್ನು ಜಯಿಸಿದ್ದೇನೆ, ನೀವು ಜಯಿಸುತ್ತೀರಿ. ಇವತ್ತು ಯಾವ ಸಮಸ್ಯೆ ನಿಮ್ಮನ್ನು ಕಾಡುತ್ತಾ ಇರಬಹುದು, ಮಕ್ಕಳ, ಮನೆಯ, ಕೆಲಸದ, ಸಾಲದ, ಅನಾರೋಗ್ಯದ, ಯಾವುದೇ ಆಗಿರಬಹುದು, ಜಯವೀರನಾದ ದೇವರಿದ್ದಾನೆ. ಜಯವನ್ನು ಕೊಡುವಾತನಿದ್ದಾನೆ. ಮನಃಶಾಂತಿಯನ್ನು ಕೊಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಕರ್ತನಿಗೆ ಸ್ತೋತ್ರ ಉಂಟಾಗಲಿ. ಇಲ್ಲಿ ನಾವು ಕೆಲವು ಸಂಕಟಗಳು, ಲೋಕದಲ್ಲಿರುವ ಕೆಲವು ಸಂಕಟಗಳನ್ನು ನಾವು ತಿಳಿದುಕೊಳ್ಳೋಣ. ಆನಂತರ ಮುಂದಕ್ಕೆ ನಾವು ಹೋಗೋಣ. ಧರ್ಮೋಪದೇಶ ಕಾಂಡ ಗ್ರಂಥದಲ್ಲಿ ಅದರಲ್ಲಿ 4ನೇ ಅಧ್ಯಾಯ 30ನೇ ವಚನ ನೋಡುವಾಗ, ಎಲ್ಲ ಕಷ್ಟಗಳು ನಿಮಗೆ ಸಂಭವಿಸಿ ನೀವು ಸಂಕಟದಲ್ಲಿರುವಾಗ ಅಂತ್ಯದಲ್ಲಿ ನೀವು ಆತನ ಕಡೆಗೆ ತಿರುಗಿಕೊಂಡು ಆತನ ಮಾತಿಗೆ ಕಿವಿಗೊಡುವಿರಿ. ನೋಡಿ, ಈ ಸಂಕಟಗಳು ಯಾಕೆ ನಮ್ಮ ಹತ್ರ ಬರ್ತವಂದರೆ, ಬರುವಾಗ ನಾವು ದೇವರ ಮೊರೆ ಹೋಗುತ್ತೇವೆ. ದೇವರೇ, ನೋಡಿ ನನಗಿಂತಹ ಸಂಕಟ ಬಂದಿದೆ, ಇಂತಹ ಕಷ್ಟ ಬಂದಿದೆ, ನನ್ನನ್ನು ಪಾರು ಮಾಡು, ನನ್ನನ್ನು ಬಿಡುಗಡೆ ಮಾಡು ಎಂದು ನಾವು ದೇವರ ಬಳಿಯಲ್ಲಿ ಕೇಳಿಕೊಳ್ಳುತ್ತೇವೆ. ಹೌದಲ್ವಾ? ಭಯಂಕರವಾದಂಥ ಸಂಕಟಗಳು ಬರ್ತವೆ. ಮೊದಲನೇದಾಗಿ ಕೆಲವರು ಹೇಳ್ತಾರೆ ಏನಂದರೆ, ಹೆರಿಗೆ ನೋವಿನಷ್ಟು ಸಂಕಟ ಅದು ಸಹೋದರಿಯರಿಗೆ ಮಾತ್ರ ಗೊತ್ತಾಗುತ್ತದೆ. ಅವರು ಹಾದು ಹೋಗುವ ಆ ಪೇಯ್ನ್, ಕೆಲವು ಕ್ಷಣಗಳಲ್ಲಿ ಹಾದು ಹೋಗುವ ಪೇಯ್ನ್ ಇದೆಯಲ್ವಾ, ಆ ನೋವು ವಿವರಿಸಲಿಕ್ಕಾಗದೇ ಇರುವಂಥ ಪೇಯ್ನ್. ಅದಕ್ಕೆ ದೇವರ ವಾಕ್ಯದಲ್ಲಿ ಆದಿಕಾಂಡ ಗ್ರಂಥದಲ್ಲಿ 3ನೇ ಅಧ್ಯಾಯ 16ನೇ ವಚನದಲ್ಲಿ, ಆಮೇಲೆ ಸ್ತ್ರೀಗೆ ನೀನು ಗರ್ಭಿಣಿಯಾಗಿರುವ ಕಾಲದಲ್ಲಿ ಬಹು ಸಂಕಟ ಪಡಬೇಕೆಂದು ನಾನು ನೇಮಿಸಿದ್ದೇನೆ, ಕಷ್ಟದಿಂದಲೇ ಮಕ್ಕಳನ್ನು ಹೆರುವೆ. ನನ್ನ ಪ್ರಿಯ ದೇವಜನರೇ, ಈ ವಾಕ್ಯವನ್ನು ನಾನು ಆರಿಸಿಕೊಂಡಾಗ ದೇವರಾತ್ಮನು ನನ್ನ ಹತ್ರ ಮಾತಾಡ್ತಾ ಇದ್ದಂಥ ವಿಚಾರ, ಸಕಲ ಮಾನವರಿಗೂ ಸಂಕಟ ಇದೆ. ಹೌದಲ್ವಾ? ರೋಗಗಳು ನನಗೆ ಮಾತ್ರ ಯಾಕೆ ಅಂದುಕೊಳ್ಳುವ ಹಾಗಿಲ್ಲ. ಅನೇಕರಿಗೆ ರೋಗಗಳು ಬರುತ್ತವೆ, ಅನೇಕರಿಗೆ ಕಷ್ಟಗಳು ಬರುತ್ತವೆ. ಈ ಸಂಕಟಗಳು ಮಾನವ ಜನ್ಮಕ್ಕೆ, ಮಾನವ ಕುಲಕ್ಕೆ ಇರುವಂಥದ್ದು ಆಗಿದೆ. ಅದರಲ್ಲಿ ಹೆರಿಗೆ ನೋವು ಅನ್ನುವಂಥದ್ದು ಇದೆಯಲ್ವಾ, ಅದು ಒಂದು ರೀತಿಯಾದಂಥ ಸಂಕಟದ ಪರಿಸ್ಥಿತಿ. ಇವತ್ತು ಎಷ್ಟೋ ಕುಟುಂಬಗಳು, ಸ್ತ್ರೀಯರು ಅದನ್ನು ಅನುಭವಿಸಿದರೂ ಗಂಡಸರು ಕೂಡ ಯಾವುದೋ ಒಂದು ವಿಧದಲ್ಲಿ ಹೆರಿಗೆ ನೋವನ್ನು ಅನುಭವಿಸುತ್ತಾರೆ. ಕೆಲವು ಸಾರಿ ಆ ನೋವನ್ನು ಅನುಭವಿಸಿದವರಿಗೇ ಗೊತ್ತು, ಆ ವೇದನೆಯನ್ನು ಅನುಭವಿಸಿದವರಿಗೇ ಗೊತ್ತು. ಮಿಕ್ಕಿದವರಿಗೆ ಅಯ್ಯೋ ನನ್ನ ಸಂಕಟ ನಿನಗೇನು ಅರ್ಥ ಆಗುತ್ತೆ, ತಾಯಿಗೆ ಅರ್ಥ ಆಗುತ್ತೆ ಆ ಹೆರಿಗೆ ನೋವು ಏನೆಂಬುದು. ಆ ರೀತಿಯಾಗಿ ನಿಮ್ಮಲ್ಲಿ ನನ್ನಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಸಾರಿ ಬಹಳ ಸಂಕಟದ ಸಮಯವನ್ನು ಅನುಭವಿಸಿದ್ದಿರಬಹುದು, ಮುಂದೆ ಅನುಭವಿಸುವ ಪರಿಸ್ಥಿತಿಗಳು ಬರಬಹುದು. ನಾವು ಸೋತು ಹೋಗಬಾರದು. ದೇವರಲ್ಲಿ ಮನಃಶಾಂತಿಯನ್ನು ಹೊಂದಿದವರಾಗಿ ಕರ್ತನಿದ್ದಾನೆ ಅನ್ನುವಂಥ ವಿಶ್ವಾಸ ಇರಬೇಕು. ಒಂದು ಬೈಬಲ್ ಹೇಳುತ್ತಾ ಇದೆ, ಸಂಕಟ ಅಂದರೆ ಎಂಥದ್ದಪ್ಪ ಅಂದರೆ ಹೆರಿಗೆ ನೋವಿನಂಥ ಸಂಕಟ ಅಂತ ಹೇಳುತ್ತದೆ. ಎರಡನೇದಾಗಿ ನಾವು ನೋಡುತ್ತಾ ಇದ್ದೇವೆ, ಅದೇ ವಿಷಯದಲ್ಲಿ ಪ್ರಕಟಣೆ ಗ್ರಂಥ 1ನೇ ಅಧ್ಯಾಯ 12ನೇ ಅಧ್ಯಾಯ 2ನೇ ವಚನದಲ್ಲಿ, ಆಕೆಯು ಗರ್ಭಿಣಿಯಾಗಿದ್ದು ಪ್ರಸವ ವೇದನೆಯಿಂದ ಸಂಕಟ ಪಡುತ್ತಾ ಕೂಗುತ್ತಿದ್ದಳು ಅಂತ ಹೇಳ್ತದೆ. ಕೆಲವು ಸಾರಿ ನಾವು ಸಂಕಟದಲ್ಲಿ ಕೂಗುತ್ತೇವೆ. ಕೆಲವು ಸಾರಿ ನಮ್ಮ ಬಾಯಿಂದ ಕೂಗದೆ ಹೋದರೂ ನಮ್ಮ ಹೃದಯ ಅಳುತ್ತಿರುತ್ತದೆ. ದೇವರೇ ಯಾಕಪ್ಪ, ಕರ್ತನೇ ಯಾಕಪ್ಪ, ಈ ಥರ ಪರಿಸ್ಥಿತಿ ಯಾಕಪ್ಪ ಅಂತ ಅಳುವ ಸ್ಥಿತಿಯನ್ನು ನಾವು ನೋಡುತ್ತಾ ಇರ್ತೇವೆ. ನನ್ನ ಪ್ರಿಯ ದೇವಜನರು, ಅದರ ಅರ್ಥ ಯೇಸು ಸ್ವಾಮಿ ಹೇಳಿದ್ದು, ಲೋಕದಲ್ಲಿ ನಿಮಗೆ ಸಂಕಟಗಳುಂಟು ಅಂದರೆ ಯಾವ ಮಾನವರನ್ನೂ ಬಿಡದ ಪ್ರತ್ಯೇಕವಾಗಿ ಹೆರಿಗೆ ನೋವಿನಂಥ ನೋವುಗಳು ಈ ಲೋಕದಲ್ಲಿ ಬರುವುದು ಸಹಜ ಎಂಬುದನ್ನು ದೇವರ ವಾಕ್ಯ ತೋರಿಸಿಕೊಡುತ್ತಾ ಇದೆ. ಅದೇ ರೀತಿಯಲ್ಲಿ ನೀವು ನೋಡುವುದಾದರೆ ನ್ಯಾಯಸ್ಥಾಪಕರುಗಳ ಗ್ರಂಥ 11ನೇ ಅಧ್ಯಾಯ 35ನೇ ವಾಕ್ಯದಲ್ಲಿ, ಆಕೆಯನ್ನು ಕಾಣುತ್ತಲೇ ಅವನು ತನ್ನ ಬಟ್ಟೆಯನ್ನು ಹರಿದುಕೊಂಡು, ಅಯ್ಯೋ ನನ್ನ ಮಗಳೇ, ನೀನು ನನ್ನನ್ನು ಕುಗ್ಗಿಸೇ ಬಿಟ್ಟಿಯಲ್ಲ,
ನನಗೆ ಮಹಾ ಸಂಕಟವನ್ನುಂಟು ಮಾಡಿದಿ. ನಾನು ಬಾಯಿ ತೆರೆದು ಯೆಹೋವನಿಗೆ ಅರಿಕೆ ಮಾಡಿದ್ದೇನೆ, ಅದಕ್ಕೆ ಹಿಂತೆಗೆಯಲಾರೆನೋ ಎಂದು ಕೂಗಿಕೊಳ್ಳಲು. ಇದು ಒಂದು ಬಹಳ ನೋವಿನ ಸಂಗತಿ ಉಳ್ಳ ವಿಚಾರವಾಗಿದೆ. ಇವತ್ತು ಈ ವಿಚಾರಗಳನ್ನು ದೇವರಾತ್ಮನು ನನ್ನ ಮೂಲಕ ಯಾಕೆ ಮಾತನಾಡಿಸ್ತಾ ಇದ್ದರು ನಿಮಗೆ ಗೊತ್ತಿಲ್ಲ. ಯಾಕೆಂದರೆ ಮೊದಲನೇದು ಹೆರಿಗೆ ನೋವಿನ ಸಂಕಟ ಅಂತ ಹೇಳಿದರೆ, ಎರಡನೆಯದು ಮರಣಗಳ ವಿಷಯವಾದ ಸಂಕಟ. ನಮ್ಮಲ್ಲಿ ಕೆಲವರು ದಿಢೀರ್ನೆ ಕೆಲವರನ್ನು ಕಳ್ಕೊಳ್ಳುವ ಸಂಕಟ ಇದೆಯಲ್ವಾ, ದೂರವಾಗುವ ಸಂಕಟ ಇದೆಯಲ್ಲ, ಸಂಬಂಧಗಳು ಮುರಿದು ಬೀಳುವ ಸಂಕಟ ಇದೆಯಲ್ವಾ, ಅದು ನೆನೆದು ನಾವು ದುಃಖಿಸಿ ವೇದನೆ ಪಡುವುದನ್ನು ನೋಡುತ್ತಾ ಇದ್ದೇವೆ. ಈ ಭಾಗದಲ್ಲಿ ಯೆಫ್ತಾಹನೆಂಬವನೊಬ್ಬನಿದ್ದನು. ಆ ಯೆಫ್ತಾಹನೊಬ್ಬವನಿದ್ದಾಗ ಯುದ್ಧ ಗೆದ್ದು ಬರುವುದಾದರೆ ಯಾರು ಕೋಟೆಯೊಳಗಡೆಯಿಂದ ಹೊರಗಡೆ ಬರುತ್ತಾರೋ ಮೊದಲು ಅವರನ್ನು ನಾವು ಬಲಿ ಕೊಡ್ತೀವಿ ಅಂತ ಹೇಳಿದರು ಆ ಕಾಲದಲ್ಲಿ, ನನ್ನ ಪ್ರಿಯ ದೇವಜನರೇ. ಆದರೆ ಯೆಫ್ತಾಹನು ಜಯೋತ್ಸಾಹದೊಡನೆ ಸಂತೋಷದಿಂದ ಯುದ್ಧ ಗೆದ್ದೆವು ಅಂತ ಬರ್ತಾ ಇದ್ದಾಗ ಮೊಟ್ಟ ಮೊದಲನೇದಾಗಿ ಬಂದಿದ್ದು ಅವನ ಮಗಳು, ಒಬ್ಬಳೇ ಮಗಳು. ಗಂಡು ಮಕ್ಕಳಿಲ್ಲ, ಹೆಣ್ಣು ಮಕ್ಕಳಿಲ್ಲ, ಒಬ್ಬಳೇ ಮಗಳಿರ್ತಾಳೆ. ಹೇಗಿರುತ್ತೆ ನೀವೇ ಆಲೋಚನೆ ಮಾಡಿ. ಅಂಥ ಸಂದರ್ಭದಲ್ಲಿ ಅಳುತ್ತಾನೆ. ಸ್ವಲ್ಪ ಹಿಂದೆ ಸಂತೋಷವಾಗಿದ್ದವನು ಈಗ ಹೇಗಿದ್ದಾನೆ? ಬಹುದುಃಖದಿಂದ ಗೋಳಾಡುತ್ತಾ ಮಹಾ ಸಂಕಟವನ್ನು ಅನುಭವಿಸುತ್ತಾ ಇದ್ದಾನೆ. ನಮ್ಮ ಜೀವಿತಗಳಲ್ಲಿ ಕೆಲವು ಸಾರಿ ಇದು ಸತ್ಯ, ಬೈಬಲ್ ಹೇಳುವಂಥದ್ದು. ಸಂತೋಷವಾಗಿರುತ್ತೇವೆ, ದಿಢೀರ್ನೆ ನಮ್ಮ ಸಂತೋಷವನ್ನು ಕಾರ್ಮೋಡದಂತೆ ಕವಿದು ಬಿಟ್ಟು ನಮ್ಮ ದುಃಖವು ಉಲ್ಬಣಿಸುತ್ತದೆ. ಕೆಲವು ಸಾರಿ ಹೇಳತೀರದ ನೋವು, ಕಷ್ಟ, ಅನಾರೋಗ್ಯ, ರಿಪೋರ್ಟ್ಗಳು ಬ್ಯಾಡು, ದಿಢೀರ್ನೆ ಕ್ಯಾನ್ಸರ್ ಅಂತ ಹೇಳ್ತಾರೆ, ಲಿವರ್ ಫೇಲ್ಯೂರ್ ಅಂತ ಹೇಳ್ತಾರೆ, ಕಿಡ್ನಿ ಇನ್ಫೆಕ್ಷನ್ ಅಂತ ಹೇಳ್ತಾರೆ. ಅನೇಕ ಸಮಸ್ಯೆಗಳನ್ನು ಹೇಳುವಾಗ, ಕೆಲವು ಮರಣಗಳು ಸಂಭವಿಸುವಾಗ ಸಂತೋಷವೆಲ್ಲ ಕಾರ್ಮೋಡದಂತೆ ಕತ್ತಲೆಯಾಗಿ ಕವಿದು ನಮ್ಮ ಮನಸ್ಸುಗಳು ಮಂಕಾಗಿ, ಕಣ್ಣುಗಳು ಕಣ್ಣೀರಿನಿಂದ, ಕುಟುಂಬಗಳು ಕಷ್ಟಗಳಿಂದ ತುಂಬಿ ಹೋಗುತ್ತವೆ. ಇದು ನಡೆಯಲ್ವಾ? ಕೆಲವು ಕುಟುಂಬಗಳು ಎಷ್ಟು ನಗುತ್ತಾ ಸಂತೋಷಕರವಾಗಿದ್ದಂಥ ಕುಟುಂಬಗಳು ಈ ರೀತಿಯಾಗಿ ದುಃಖತಪ್ತವಾಗಿದ್ದಾವಲ್ಲ. ದೇವರು ಅವರೊಟ್ಟಿಗೆ ಇವತ್ತು ಮಾತನಾಡ್ತಾ ಇದ್ದಾರೆ. ಹೆರಿಗೆಯ ಸಂಕಟ ಒಂದು ಕಡೆ ಆದರೆ, ಮರಣಗಳ ಸಂಕಟ ಒಂದು ಕಡೆ, ನಷ್ಟಗಳ ಸಂಕಟ ಇನ್ನೊಂದು ಕಡೆ, ಇದೆಲ್ಲವೂ ಇಲ್ಲಿ ನಡೆಯುತ್ತಾ ಇದೆ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಮಾಡಿದ ಕರ್ಮದಿಂದ ತಪ್ಪಿಸಿಕೊಳ್ಳುವ ತಪ್ಪಿನಿಂದ ಸಂಕಟ ಒಂದು ಇದೆ. ಅದು ಆದಿಕಾಂಡ ಗ್ರಂಥ 42ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಆದರೆ ಅವರು ತಮ್ಮೊಳಗೆ ನಾವು ನಮ್ಮ ತಮ್ಮನಿಗೆ ಮಾಡಿದ್ದು ದ್ರೋಹವೇ ಸರಿ, ಅವನು ನಮ್ಮನ್ನು ಬೇಡಿಕೊಂಡಾಗ ನಾವು ಅವನ ಪ್ರಾಣ ಸಂಕಟವನ್ನು ತಿಳಿದರೂ ಅವನ ಮೊರೆಗೆ ಕಿವಿಗೊಡಲಿಲ್ಲ. ಈ ಕಾರಣದಿಂದಲೇ ಈ ಸಂಕಟವು ನಮಗೆ ಪ್ರಾಪ್ತವಾಗಿದೆ ಎಂದು ಮಾತಾಡಿಕೊಂಡರು. ಕೆಲವು ಸಾರಿ ಮಾಡಿದ್ದುಣ್ಣೋ ಮಾರಾಯ ಅಂತಾರೆ. ಅಂದರೆ ಅದರ ಅರ್ಥ ಏನು ಗೊತ್ತಾ? ಮಾಡಿದ ಕರ್ಮ ಅಲ್ಲೇ ಬರುತ್ತದೆ. ಕೆಲವು ಸಾರಿ ಪನಿಷ್ಮೆಂಟ್ ಇಮ್ಮಿಡಿಯೇಟ್ ಆಗಿರುತ್ತದೆ. ನಾವು ಬೇಜವಾಬ್ದಾರಿಯಿಂದ, ಗರ್ವಿಷ್ಠತನದಿಂದ, ನನಗಿನ್ನೇನು ಬಿಡು ಅನ್ನುವುದರಿಂದ ತೆಗೆದುಕೊಂಡ ತೀರ್ಮಾನಗಳು, ಮಾಡಿದ ತಪ್ಪುಗಳು ಹಾಗೇ ನಮ್ಮ ಮುಂದೆ ಬಂದು ಬಿಡುತ್ತವೆ. ದಿಢೀರ್ನೆ ಸಾಲಗಳು, ದಿಢೀರ್ನೆ ಶತ್ರುಗಳ ಕಾಟ, ದಿಢೀರ್ನೆ ಎದುರಿಸಲಾಗದ ಅನಾರೋಗ್ಯದ ಪರಿಸ್ಥಿತಿಗಳು ನಮಗೆ ಹಿಂತಿರುಗಿ ಬರುವಾಗ ನಾವು ನೆನಪು ಮಾಡಿಕೊಳ್ಳಬೇಕು, ಈ ಸಂಕಟ ಯಾಕೆ ಬಂತು ಗೊತ್ತಾ? ಕೆಲವು ಸಾರಿ ನಾವು ಮಾಡಿದ ತಪ್ಪುಗಳಿಂದ. ಯೋಸೇಫನ ಅಣ್ಣಂದಿರು ಹೇಳುತ್ತಾ ಇದ್ದಾರೆ, ನಮ್ಮ ತಮ್ಮನು ಅಂಗಲಾಚಿ ಬೇಡಿಕೊಂಡ ಅಲ್ವಾ, ಅಣ್ಣ ಬೇಡ ಅಣ್ಣ, ಅಣ್ಣಂದರೆ ಪ್ಲೀಸ್ ಅಂದರೂ ಕೂಡ ನಾವು ನಗುತ್ತಾ ಗೇಲಿ ಮಾಡುತ್ತಾ. ಹೌದು, ಕೆಲವು ಸಾರಿ ಕೆಲವರನ್ನ ನೋಡ್ರಿ, ಯವನಸ್ಥರು, ಕೆಲವು ಜನರು ಗೇಲಿ ಮಾಡ್ತಾರೆ. ನಾವು ನಮ್ಮ ಕುಟುಂಬದಲ್ಲಿ ಮಕ್ಕಳಿಗೆ ಯಾರಾದರೂ ನೋವಿನಲ್ಲಿ, ಸಂಕಟದಲ್ಲಿ, ದುಃಖದಲ್ಲಿರುವಾಗ ಬರೀ ವಿಡಿಯೋ ಮಾಡಿಕೊಳ್ಳೋದು, ಗೇಲಿ ಮಾಡೋದು, ಹೀಯಾಳಿಸುವುದು, ಅವರು ಅಳುತ್ತಾ ಇದ್ದರೆ ಇನ್ನೂ ಅವನ್ನು ನೋಯಿಸುವುದು ತಪ್ಪು. ವೆರಿ ಬ್ಯಾಡ್. ಯಾಕೆ ಗೊತ್ತಾ?
ಆಲ್ರೆಡಿ ಅವರು ಅಳುತ್ತಾ ಇದ್ದರೆ ನಾವು ನಗೋದು ತಪ್ಪು. ಪೌಲನು ಹೇಳುತ್ತಾನೆ, ಅಳುವವರ ಸಂಗಡ ನಾನು ಅತ್ತೆನು, ನಗುವವರ ಸಂಗಡ ನಾನು ನಕ್ಕೆನು ಅಂತ ಹೇಳುತ್ತಾನೆ. ಅದರ ಅರ್ಥ ಯಾರಾದರೂ ಬಡವರು, ನಿರ್ಗತಿಕರು, ರೋಗದಲ್ಲಿರುವವರು, ನೋವಿನಲ್ಲಿರುವವರು ನೋಡುವಾಗ, ನಿನಗೇನಾಗಿದೆ ರೋಗ, ಚೆನ್ನಾಗೇ ಇದ್ದೆಲ್ಲ ಇಷ್ಟೊತ್ತು, ಇವಾಗೇನು ನೋವು, ಅದು ಇದು ತಿಂದಿರ್ತೀಯ, ಹಾಗೆ ಹೀಗೆ ಮಾಡಿರ್ತೀಯ ಅಂತ ನೋವಿನಲ್ಲಿರುವವರಿಗೆ ಹೀಯಾಳಿಕೆಯ ಮಾತುಗಳು ಆಡಬಾರ್ದು. ಯಾಕೆಂದರೆ ಅದು ಒಂದು ಜೀವ, ಅವರು ಒಂದು ಜೀವಿ. ಅದು ಸೊಸೆ ಆಗಿರಬಹುದು, ಅತ್ತೆ ಆಗಿರಬಹುದು, ನಿಮ್ಮ ಮನೆ ಹತ್ರ ವಾಸ ಮಾಡೋದಾಗಿರಬಹುದು. ನೋವನ್ನು ಕಡೆಗಣಿಸಬಾರ್ದು, ಹೀಯಾಳಿಸಬಾರ್ದು. ಇದೇ ಮಹಾ ಸಂಕಟ. ಈ ಯೋಸೇಫನ ಅಣ್ಣಂದಿರು ಹೀಗೆ ಹೇಳ್ತಾರೆ, ಅಯ್ಯೋ ನಮ್ಮ ತಮ್ಮನು ಬೇಡಿಕೊಂಡಾಗ ನಾವು ಅವನ್ನ ಬಿಟ್ಟು ಆ ರೀತಿಯಾಗಿ ಇವಾಗ ಈ ಸಂಕಟ ಬಂದಿದೆಯಲ್ಲ, ನಮಗೆ ಅರ್ಥ ಆಗ್ತಾ ಇದೆ. ಕರ್ಮ ಅನ್ನೋದು ರಿಟರ್ನ್ಸ್ ಅಂತ ಹೇಳ್ತಾರೆ. ಕರ್ಮ ರಿಟರ್ನ್ಸ್ ಅಂತಾರೆ. ಕೆಲವು ಸಾರಿ ಬಂದುಬಿಡುತ್ತದೆ. ಒಬ್ಬ ಯವನಸ್ಥಳ ವಿಡಿಯೋ ನಾನು ನೋಡಿದೆ. ಗೇಲಿ ಮಾಡುತ್ತಾ ಬೈಬಲ್ನ ಒಂದೊಂದು ಪೇಜನ್ನು ಹರಿದು ಆಕೆ ಬಿಸಾಕ್ತಾಳೆ. ಅಲ್ಲಿ ನೋಡ್ತೇವೆ, ಅಲ್ಲೇ ಅದೇ ಸ್ಟೇಜ್ ಮೇಲೆ ಆಕೆಗೆ ತೊಂದರೆಯಾಗಿ ಬಿದ್ದು ಹೋಗ್ತಾಳೆ. ಆ ರೀತಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಆದರೆ ನಾವು ಹೀಯಾಳಿಸುವುದು ಅದು ಸಂಕಟವನ್ನು ತರುತ್ತದೆ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇರುವಂಥದ್ದು, ಕೆಲವು ಸಾರಿ ಪ್ರಕೃತಿ ವಿಕೋಪದಿಂದಲೂ ನಮಗೆ ಸಂಕಟ ಬರುತ್ತದೆ. ದೇವರ ವಾಕ್ಯ ವಿಮೋಚನ ಕಾಂಡ ಗ್ರಂಥ 17ನೇ ಅಧ್ಯಾಯ 3ರಲ್ಲಿ, ಅಲ್ಲಿ ಜನರು ನೀರಿಲ್ಲದೆ ಬಾಯಾರಿಕೆಯ ಸಂಕಟದಿಂದ ಮೋಶೆಯ ಮೇಲೆ ಗುಣಗುಟ್ಟುತ್ತಾ. ಇಲ್ಲಿ ನೋಡಿ, ಪ್ರಕೃತಿ ಅಲ್ಲಿ ಬರಗಾಲ ಬಂದುಬಿಟ್ಟಿದೆ. ಕೆಲವು ಸಾರಿ ಸಂಕಟ ಹೇಗೆ ಬರುತ್ತದೆ? ದುಡಿಮೆ ಇಲ್ಲ, ಹಣ ಇಲ್ಲ. ಈಗ ಮಳೆಗಳು ಕಡಿಮೆ ಆಗ್ತಾ ಇದೆ, ಕೆಲವು ಸಾರಿ ಹೆಚ್ಚು ಮಳೆಗಳಾಗ್ತಾ ಇದೆ. ಅಸ್ಸಾಂನಂಥ ರಾಜ್ಯದಲ್ಲಿ ಅನೇಕ ವಿಪತ್ತುಗಳು ನಡೆಯುತ್ತಾ ಇದೆ. ತಿನ್ನಕ್ಕೂಟ ಇಲ್ಲ, ಕುಡಿಯೋಕ್ಕೆ ನೀರಿಲ್ಲ. ಹೌದು, ಚೆನ್ನೈ ಫ್ಲಡ್ಸಲ್ಲಿ ನೀವು ನೋಡ್ತೀರಾ, ತಮಿಳುನಾಡಲ್ಲಾದಂಥ ಪ್ರವಾಹಗಳಲ್ಲಿ ನೀರಿನಲ್ಲೇ ಇದ್ದರೂ ಕುಡಿಯೋ ನೀರಿಲ್ಲ. ಅಂದರೆ ಪ್ರಕೃತಿ ವಿಕೋಪದಿಂದ ಕೂಡ ನಮಗೆ ಸಂಕಟ ಬರುತ್ತದೆ. ಅಂದರೆ ಇದೆಲ್ಲ ನಮಗೇನು ತೋರಿಸ್ತದೆ ಅಂದರೆ, ವಿಧವಾದ ಸಂಕಟಗಳು ಈ ಲೋಕದಲ್ಲಿ ಇದ್ದಾವೆ. ಹಣಕಾಸು ಇಲ್ಲದೆ ಸಂಕಟ, ಸಂಬಂಧಗಳು ಕೆಟ್ಟು ಹೋಗಿ ಸಂಕಟ, ಅನಾರೋಗ್ಯ ಬಂದು ಸಂಕಟ, ಶತ್ರುವಿನ ಕಾಟದಿಂದ ಸಂಕಟ. ಇದನ್ನೆಲ್ಲ ಬಿಟ್ಟು ನೋಡ್ತಾ ಇದ್ದೇವೆ, ಕೆಲವು ಸಾರಿ ದೇವರ ಕೈ ನಮಗೆ ವಿರೋಧವಾಗಿರುವಾಗ ಸಂಕಟ ಬರುತ್ತದಂತೆ. ದೇವರ ವಾಕ್ಯ ಹೇಳುತ್ತದೆ, ನ್ಯಾಯಸ್ಥಾಪಕರು 2ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ನಾವು ಓದುವಾಗ, ಯೆಹೋವನು ತಾನು ಮೊದಲೇ ಆಣೆಯಿಟ್ಟು ಹೇಳಿದಂತೆ ಎಲ್ಲಿ ಹೋದರೂ ಆತನ ಕೈ ಅವರಿಗೆ ವಿರೋಧವಾಗಿಯೇ ಇತ್ತು, ಅವರಿಗೆ ಬಹು ಸಂಕಟವಾಯಿತು. ಯಾವಾಗ ದೇವರು ಸುಮ್ಮನಾಗೋಗ್ತಾರೋ, ಯಾವಾಗ ದೇವರು ಇಲ್ಲಿ ಹೇಳುವಂಥ ಮಾತು ದೇವರ ಕೈ ಅವರಿಗೆ ಹಿಡಿಯದೆ ಬಿಟ್ಟರೆ ಅವರ ಪರಿಸ್ಥಿತಿ ಬಹಳ ಸಂಕಟಕ್ಕೆ ಒಳಗಾಗುತ್ತದೆ. ನನ್ನ ಪ್ರೀತಿಯ ದೇವಜನರೇ, ನಮ್ಮ ಸಂಕಟಕ್ಕೆ ಯಾವುದು ಕಾರಣ ನಮಗೆ ಗೊತ್ತಿಲ್ಲ, ಆದರೆ ನಾವು ಎಚ್ಚರಿಕೆಯಿಂದಿರಬೇಕು. ಮತ್ತು ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ, ನೀವು ನನ್ನಲ್ಲಿದ್ದುಕೊಂಡು ಮನಃಶಾಂತಿಯನ್ನು ಹೊಂದಿದವರಾಗಿರ್ರಿ, ಯಾಕೆಂದರೆ ನಾನು ಲೋಕವನ್ನು ಜಯಿಸಿದ್ದೇನೆ. ಪ್ರತಿ ಸಮಸ್ಯೆಯನ್ನು ನಾವು ಎದುರಿಸುವಾಗ ಜಯಿಸಿದಾತನು, ಪ್ರಾರಂಭದಲ್ಲಿ ನಾನು ಹೇಳಿದ ಹಾಗೆ, ಒಂದು ಒಳ್ಳೆಯ ನಾಯಕನು ಬಿರುಗಾಳಿ ಬಂದರೂ ಅಲೆಗಳು ಬಂದರೂ ಹೇಗೆ ತಪ್ಪಿಸಿಕೊಳ್ಳಬೇಕು, ಹೇಗೆ ಎದುರಿಸಬೇಕು, ಓಡಿಸಬೇಕು ಅಂತ ಗೊತ್ತಿರುತ್ತದೆ. ಜಯಿಸಿದವರಿಗೆ ಗೊತ್ತಿರುತ್ತದೆ. ಯೇಸು ಸ್ವಾಮಿ ಹೇಳುತ್ತಾರೆ, ನಾನಿಂಥ ಎಲ್ಲ ಸಂಕಟಗಳನ್ನು ಜಯಿಸಿದ್ದೇನೆ. ಮುಂದಿನ ವಾಕ್ಯದಲ್ಲಿ ನೀವು ಓದ್ತೀರಾ, ಯೋಬನ ಗ್ರಂಥ 9ನೇ ಅಧ್ಯಾಯದ 28ರಲ್ಲಿ, ನನ್ನ ಎಲ್ಲ ಸಂಕಟಗಳಿಂದ ನನಗೆ ಭಯ ಉಂಟಾಗುತ್ತದೆ, ನೀನು ನನ್ನನ್ನು ನಿರ್ದೋಷಿ ಎಂದೆಣಿಸುವುದಿಲ್ಲವೆಂದು ತಿಳಿದುಕೊಳ್ಳುತ್ತೇನೆ. ಯೋಬನು ಹೇಳ್ತಾನಪ್ಪ, ನನ್ನ ಎಲ್ಲ ಸಂಕಟಗಳಿಂದ ನನಗೆ ಭಯ ಉಂಟಾಗುತ್ತಾ ಇದೆ. ಆದರೆ ಯೋಬನು ಹೇಳುವಂಥದ್ದೇ, ನೀನು ನನ್ನನ್ನು ನಿರ್ದೋಷಿ ಎಂದು ಎಣಿಸುವುದಿಲ್ಲವೆಂದು. ದೇವರು ನಮ್ಮನ್ನು ನಿರ್ದೋಷಿ ಎಂದು ಎಣಿಸಿದರೆ ನಮಗೆ ಯಾವ ಭಯವೂ ಇಲ್ಲ. ಕೀರ್ತನೆಗಳು 25:17ರಲ್ಲಿ, ನನ್ನ ಮನೋವ್ಯಥೆಗಳನ್ನು ನಿವಾರಿಸು, ಸಂಕಟಗಳಿಂದ ನನ್ನನ್ನು ಬಿಡಿಸು ಎಂದು ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನರೇ, ಒಂದು ದೇವರ ವಾಕ್ಯದಲ್ಲಿ ನಮಗಿರುವಂಥ ಒಂದು ಧೈರ್ಯ ಏನು ಗೊತ್ತಾ? ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಾನು ನಿಮ್ಮ ಸಂಕಟಗಳನ್ನು
ಹೊತ್ತೇನೋ ಎಂಬುದಾಗಿ. ಯೆಶಾಯನ ಪ್ರವಾದನೆಯ ಗ್ರಂಥ 53:4 ನಿಜವಾಗಿಯೂ ನಮ್ಮ ಸಂಕಷ್ಟಗಳನ್ನು ಅನುಭವಿಸಿದನು, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಆತನು ಹೊತ್ತ ಹೊರೆಯು ನಮ್ಮ ಸಂಕಟ. ಬಿಡುಗಡೆಯೇ ಇಲ್ಲ ಅಂದುಕೊಳ್ಳಬೇಡ್ರಿ. ಯೇಸು ಸ್ವಾಮಿ ನಮ್ಮ ಸಂಕಟಗಳನ್ನೆಲ್ಲ ಹೊತ್ತುಕೊಂಡು ಶಿಲುಬೆಯನ್ನು ಏರಿದ್ದಾನೆ, ಬಿಡುಗಡೆಯನ್ನು ತಂದಿದ್ದಾನೆ, ಜಯವನ್ನು ತಂದಿದ್ದಾನೆ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕಂತ ಇದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೇನೆ ಅಂತ. ದೇವಜನವೇ, ಈ ಲೋಕದಲ್ಲಿ ಎಷ್ಟೋ ಜನರು ಅನ್ಯರಿದ್ದಾರೆ. ಸಮಸ್ಯೆ ಬಂದಾಗ ಎಲ್ಲಿ ಹೋಗಬೇಕು, ಹೇಗೆ ಪ್ರಾರ್ಥಿಸಬೇಕು, ಹೇಗೆ ತಾಳ್ಮೆಯಿಂದಿರಬೇಕು, ಹೇಗೆ ಜಯಿಸಬೇಕು ಅಂತ ಅವರಿಗೆ ಗೊತ್ತಿಲ್ಲ. ನಮಗಾದರೂ ದೇವರ ವಾಕ್ಯದ ಮೂಲಕವಾಗಿ ಎದುರಿಸುವಂಥ ಕೃಪೆಯನ್ನು ದೇವರು ಅನುಗ್ರಹಿಸಿಕೊಟ್ಟಿದ್ದಾರೆ. ವ್ಯಕ್ತಿಗಳನ್ನು ಹೇಗೆ ಎದುರಿಸಬೇಕು, ಪರಿಸ್ಥಿತಿಗಳನ್ನು ಹೇಗೆ ನಿಭಾಯಿಸಬೇಕು, ಸಂಕಷ್ಟಗಳು ಬಂದಾಗ ಹೇಗೆ ಹಾದು ಹೋಗಬೇಕು, ಇವೆಲ್ಲವನ್ನು ದೇವರ ವಾಕ್ಯದ ಮೂಲಕವಾಗಿ ನಮಗೆ ಚೆನ್ನಾಗಿ ಹೇಳಿಕೊಟ್ಟಿರುವುದನ್ನು ನಾವು ನೋಡುತ್ತಾ ಇದ್ದೇವೆ. ಸಂಕಟಗಳು ಬಂದಾಗ ಸ್ವಾಮಿ ನಮ್ಮನ್ನು ಸಂತೈಸುತ್ತಾನೆ ಎಂದು 2 ಕೊರಿಂಥ 1:4 ನಾವು ಓದಿಕೊಂಡಿದ್ದೇವೆ. ನಮಗೆ ಸಂಭವಿಸುವ ಎಲ್ಲ ಸಂಕಟಗಳಲ್ಲಿ ನಮ್ಮನ್ನು ಆತನು ಸಂತೈಸುತ್ತಾನೆ. ನಮ್ಮನ್ನು ಬಿಟ್ಟು ಹೋಗುವ ದೇವರಲ್ಲ. ದೇವರು ನೆನಪಿಸ್ತಾ ಇದ್ದಾನೆ, ಈ ಥರ ಎಲ್ಲ ಸಂಕಟಗಳು ಬಂದಾಗ ನೀವು ಭಯಪಡಬೇಡಿರಿ, ಯಾಕೆಂದರೆ ಸಂಕಟಗಳ ನಿವಾರಕನು ನಾನಾಗಿದ್ದೇನೆ. ಅವುಗಳನ್ನು ಎದುರಿಸುವ ಬಲ ನಾನು ಕೊಡುತ್ತೇನೆ. ಅವುಗಳನ್ನು ಸಂಧಿಸುವ ವಿಚಾರಗಳನ್ನು, ಆಲೋಚನೆಗಳನ್ನು ನಾನು ನಿಮಗೆ ಕೊಡುತ್ತೇನೆ ಎಂದು ಹೇಳ್ತದ. ಮುಪ್ಪಿನ ಪ್ರಾಯದ್ದಾಗಿರಬಹುದು, ವಿಧವೆಯ ತನದ್ದಾಗಿರಬಹುದು, ಒಂಟಿತನದ್ದಾಗಿರಬಹುದು, ಸಾಲಗಳಿಂದ ಇರುವಂಥ ಸಮಸ್ಯೆಗಳಾಗಿರುವಂಥದ್ದು, ಶಾರೀರಿಕ ವೇದನೆಗಳಿಂದ ಇದ್ದಂಥ ಪರಿಸ್ಥಿತಿಗಳಾಗಿರಬಹುದು. ದೇವರ ವಾಕ್ಯ ಹೇಳ್ತಾ ಇದೆ ನಮಗೆ ಅನೇಕ 2 ಕೊರಿಂಥ 4:8 ಹೇಳುತ್ತದೆ, ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ಕಾರಣ ಏನು? ನಾವು ದಿಕ್ಕು ಕಾಣದವರಾಗಿದ್ದರೂ ಕೇವಲ ದೆಸೆಗೆಟ್ಟವರಲ್ಲ. ಯಾಕೆ? 2 ಕೊರಿಂಥ 4:17 ಮುಂದಿನ ವಾಕ್ಯ ಹೇಳುತ್ತದೆ, ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತ ಪ್ರತಿಫಲವನ್ನು ಉಂಟು ಮಾಡಿ ನಮಗೆ ನಿರಂತರವಾದಂಥ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಸಂಕಟ ಬಂದಿದೆ, ದೇವರು ವಾಕ್ಯ ಹೇಳುತ್ತದೆ, ದೇವರು ನಿಭಾಯಿಸ್ತಾನೆ, ಅದು ಕ್ಷಣ ಮಾತ್ರದಲ್ಲಿ ದೇವರು ತೆಗೆದು ಹಾಕ್ತಾನೆ ಅಂತ ಹೇಳುತ್ತಾ ಇದೆ. ಯಾಕೋಬನ ಪತ್ರಿಕೆ 1:27 ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು, ವಿಧವೆಯರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷವು ಹತ್ತದಂತೆ ನೋಡಿಕೊಂಡಿರುವುದೇ ತಂದೆಯಾದ ದೇವರ ಸನ್ನಿಧಾನದಲ್ಲಿ ಶುದ್ಧವೂ ನಿರ್ಮಲವೂ ಆಗಿರುವಂಥ ಭಕ್ತಿ ಅಂತ ಹೇಳುತ್ತಾ ಇದೆ. ನನ್ನ ಪ್ರಿಯ ದೇವಜನ, ದೇವರು ವಾಕ್ಯ ಹೇಳುತ್ತದೆ, ಸಂಕಟದಲ್ಲಿ ಬಿದ್ದಿರುವಂಥವರನ್ನು ಆತನು ವಿಧವೆಯರಾಗಲಿ, ದಿಕ್ಕಿಲ್ಲದವರಾಗಿರಲಿ, ಬಡವರಾಗಿರಲಿ, ರೋಗಿಗಳಾಗಿರಲಿ ಆತನು ಪರಾಮರಿಸುತ್ತಾನೆ, ನಮ್ಮನ್ನು ಧೈರ್ಯಪಡಿಸ್ತಾ ಇದ್ದಾನೆ. ಪ್ರಕಟಣೆ ಗ್ರಂಥದಲ್ಲಿ 2:9 ಸತ್ತವನಾಗಿದ್ದು ಜೀವಿತನಾಗಿ ಬಂದ ಆದ್ಯಂತನು ಹೇಳುವುದೇನೆಂದರೆ, ನಾನು ನಿನ್ನ ಸಂಕಟವನ್ನು ನಿನ್ನ ಬಡತನವನ್ನು ಬಲ್ಲೆನು, ಆದರೂ ನೀನು ಐಶ್ವರ್ಯವಂತನೇ. ಹಲ್ಲೆಲೂಯ. ದೇವರ ವಾಕ್ಯ ಹೇಳುತ್ತದೆ, ನನಗೆ ಗೊತ್ತಿದೆ ನಿನ್ನ ಸಂಕಟ ಬಂದಾಗಲಿ, ಶೋಧನೆ ಬಂದಾಗಲಿ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಏರ್ಪಡಿಸುತ್ತೇನೆ. ಅದಕ್ಕೆ ಹೇಳ್ತಾನೆ, ನೀನು ನನ್ನಲ್ಲಿದ್ದುಕೊಂಡು ಮನಃಶಾಂತಿಯನ್ನು ಹೊಂದಬೇಕು. ದೇವರನ್ನ ಬಿಟ್ಟು ಜಯಿಸಲಾರೆವು, ಎದುರಿಸಲಾರೆವು, ಸಹಾಯ ಸಿಗದು. ಆದ್ದರಿಂದ ದೇವರ ಸಹಾಯ ನಮಗೆ ಬೇಕು. ಕೊನೆಯಲ್ಲಿ 1 ಯೋಹಾನ 5:4 ಯಾಕೆಂದರೆ ದೇವರಿಂದ ಹುಟ್ಟಿರುವಂಥದ್ದೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆಯೇ. ಲೋಕದಲ್ಲಿ ದೇವರಿಂದ ಹುಟ್ಟಿರುವಂಥದ್ದು. ಇವತ್ತು ನೀವು ನಾನು ದೇವರ ಮಕ್ಕಳು, ನಾವು ದೇವರಿಂದ ಹುಟ್ಟಿರುವುದು. ಯೋಹಾನ 1:12 ಹೇಳಿದ ಹಾಗೆ, ನಾವು 13ನೇ ವಾಕ್ಯದಲ್ಲಿ ಹೇಳಿದ ಹಾಗೆ, ನಾವು ಶರೀರ ಸಂಬಂಧದಿಂದಾಗಲಿ, ಕಾಮದಿಂದಾಗಲಿ, ಪುರುಷ ಸಂಕಲ್ಪದಿಂದಾಗಲಿ ಹುಟ್ಟಿದವರಲ್ಲ, ದೇವರಿಂದಲೇ ಹುಟ್ಟಿದವರು ಎಂಬುದಾಗಿ. ನಾವು ಹೇಗೆ ದೇವರ ಮಕ್ಕಳಾದೆವು? ಯೇಸುವಿನ ರಕ್ತದ ಮೂಲಕ ಕ್ರಯಕ್ಕೆ ಕೊಳ್ಳಲ್ಪಟ್ಟವರು.
ಜಯವೀರನು ಆತನು, ಆತನ ಮೂಲಕ ನಮಗೂ ಜಯವಿದೆ. ಯಾಕೆಂದರೆ ನಾವು ಆತನ ಮಕ್ಕಳಾಗಿದ್ದೇವೆ. ದೇವರು ವಾಕ್ಯ ಹೇಳುತ್ತದೆ, ನೀವು ನನ್ನಲ್ಲಿದ್ದುಕೊಂಡು ಮನಃಶಾಂತಿಯನ್ನು ಹೊಂದಿರಿ, ಯಾಕೆಂದರೆ ನಾನು ಲೋಕವನ್ನು ಜಯಿಸಿದ್ದೇನೆ, ನೀವು ಕೂಡ ಜಯಿಸುತ್ತೀರಿ ಅಂತ ದೇವರ ವಾಕ್ಯ ಹೇಳುತ್ತಾ ಇದೆ. ಜಯಿಸಲಿಕ್ಕೆ ನಿಮಗೆ ಮನಸ್ಸುಂಟ? ದೇವರ ವಾಕ್ಯದಲ್ಲಿ ಹೇಳಿದ ಹಾಗೆ ಲೋಕವನ್ನು ಜಯಿಸುವಂಥದ್ದು ದೇವರ ಮಕ್ಕಳ ಸ್ವಭಾವ. ನೀವು ನಾನು ದೇವರ ಮಕ್ಕಳಾಗಿದ್ದೇವೆ. ಕರ್ತನಿಗೆ ಸ್ತೋತ್ರ. ಕರ್ತನು ತಾನೇ ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಭಯಪಡಬೇಡ್ರಿ, ಹೆದರಬೇಡ್ರಿ, ಕುಗ್ಗಬೇಡ್ರಿ, ನೋವು ಹೊಂದಬೇಡ್ರಿ, ಬರುವ ಅಲೆಗಳಿಗೂ ಬಿರುಗಾಳಿಗೂ ಹೆದರಬೇಡ್ರಿ. ಪೇತ್ರನು ಹೆದರಿದ ಹಾಗೆ ಇವತ್ತು ದೇವರ ವಾಕ್ಯ ಹೇಳುತ್ತದೆ, ನಿನ್ನನ್ನು ಜಯಿಸುವಂತೆ ಮಾಡುತ್ತೇನೆ, ಎದುರಿಸಿ ಗೆಲ್ಲುವಂತೆ ಮಾಡುತ್ತೇನೆ, ಸಮಸ್ಯೆಗಳನ್ನು ಹಾದು ಹೋಗುವಂತೆ ಮಾಡುತ್ತೇನೆ, ನಿನ್ನ ವಿರುದ್ಧವಾಗಿರುವ ಶತ್ರುಗಳನ್ನು ನೆಲಸಮ ಮಾಡುತ್ತೇನೆ, ನಿನಗೆ ಬೇಕಾದದ್ದನ್ನು ನಾನು ಮಾಡ್ತೇನೆ. ನನ್ನಲ್ಲಿ ಇದ್ದುಕೋ. ನಾವೇನು ಮಾಡ್ತೀವಿ ಗೊತ್ತಾ? ದೇವರನ್ನು ಬಿಟ್ಟು ದುಡಿಯಲಿಕ್ಕೆ ಹೋಗ್ತೇವೆ, ದೇವರನ್ನ ಬಿಟ್ಟು ಏನೇನೋ ಮಾಡಲಿಕ್ಕೆ ಹೋಗ್ತೇವೆ. ಹಣ ಎತ್ತಿಟ್ಕೊಂಡು ಬಿಟ್ಟು ನನ್ನ ಹತ್ರ ಹಣ ಇದೆ, ನನಗೆ ಜಾಬ್ ಇದೆ, ನನ್ನ ಹತ್ರ ಕುಟುಂಬ ಇದೆ, ನನ್ನ ಹತ್ರ ಮಕ್ಕಳಿದ್ದಾರೆ, ನನಗೆ ಸಪೋರ್ಟ್ ಇದೆ, ನನಗೆ ಇನ್ನೇನು ಬೇಡ ಅಂದುಕೊಂಡ್ರೆ ತಪ್ಪು ತಪ್ಪು ತಪ್ಪು. ಯಾಕೆಂದರೆ ದೇವರಿದ್ದು ಏನಿಲ್ಲ ಅಂದರೂ ಪರವಾಗಿಲ್ಲ. ಅದೇ ದೇವರಿಲ್ಲದೆ ಎಲ್ಲವೂ ಇದ್ದರೂ ಕೂಡ ವ್ಯರ್ಥ ವ್ಯರ್ಥ ವ್ಯರ್ಥ. ನನ್ನ ಪ್ರಿಯ ದೇವಜನವೇ, ಆದುದರಿಂದ ನಾವು ಕರ್ತನ ಸಮ್ಮುಖದಲ್ಲಿರುವುದನ್ನು ಕಲಿಯೋಣ, ವಾಕ್ಯವನ್ನು ಧ್ಯಾನಿಸುವುದನ್ನು ಕಲಿಯೋಣ, ನಂಬುವುದನ್ನು ಕಲಿಯೋಣ, ಹಿಂಬಾಲಿಸುವುದನ್ನು ಕಲಿಯೋಣ, ದೇವರ ಸೇವೆ ಮಾಡುವುದನ್ನು ಕಲಿಯೋಣ, ದೇವರ ರಾಜ್ಯದಲ್ಲಿರುವುದು ಕಲಿಯೋಣ, ದೇವರ ಸೇವೆಗೆ ಕೊಡುವುದನ್ನು ಕಲಿಯೋಣ. ಇದೆಲ್ಲವನ್ನು ನಾವು ಕಲಿತು ದೇವರ ನಾಮವನ್ನು ಮಹಿಮೆಪಡಿಸಬೇಕು. ಆಗ ದೇವರ ವಾಕ್ಯ ಹೇಳುತ್ತದೆ, ಜಯವೀರನಾಗಿರುವಂಥವನು, ಲೋಕವನ್ನು ಜಯಿಸಿದಾತನು ನಿಮ್ಮನ್ನು ಕೂಡ ಜಯಿಸುವಂತೆ ಮಾಡುತ್ತಾನೆ. ಕರ್ತನು ತಾನೇ ನಿಮಗೂ ನನಗೂ ಆ ರೀತಿಯಾಗಿ ಕರ್ತನು ಮಾಡಲಿ. ಪ್ರಾರ್ಥಿಸೋಣ. ಪರಮ ತಂದೆಯೇ, ಕಳೆದ 7 ತಿಂಗಳು ನಮ್ಮ ಜೊತೆಗಿದ್ದು, ಹೋಗುವಾಗ ಬರುವಾಗ, ಕೆಲಸ ಮಾಡುವಾಗ, ಮಲಗುವಾಗ, ನಿದ್ರಿಸುವಾಗ, ಪ್ರಯಾಣಿಸುವಾಗ, ಎಲ್ಲ ಪರಿಸ್ಥಿತಿಗಳಲ್ಲಿ, ಎಲ್ಲ ಸ್ಥಳಗಳಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ಆತ್ಮೀಕವಾಗಿ ಬಲಪಡಿಸಿ ಹೊಸ ತಿಂಗಳನ್ನು ನೋಡುವಂತೆ ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಓ ದೇವರೇ, ಈ ತಿಂಗಳು ನಿನ್ನ ವಾಕ್ಯವು ಹೇಳಿದ ಪ್ರಕಾರವಾಗಿ ನೀವು ನನ್ನಲ್ಲಿದ್ದುಕೊಂಡು ಮನಃಶಾಂತಿಯನ್ನು ಹೊಂದಿದವರಾಗಿದ್ದು ಲೋಕವನ್ನು ಜಯಿಸಿರಿ ಎಂಬುದಾಗಿ, ಓ ಜಯವನ್ನು ಉಂಟು ಮಾಡುವ ಕರ್ತನೇ ನಿನಗೆ ಸ್ತೋತ್ರ. ಇವತ್ತು ನಾವು ಧ್ಯಾನ ಮಾಡಿದ್ವಿ, ಎಷ್ಟೊಂದು ಸಂಕಟಗಳು ಲೋಕದಲ್ಲಿ ವಿಧ ವಿಧವಾದ ಕಾರಣಗಳಿಂದ ಬರಬಹುದು, ಆದರೆ ಅವುಗಳನ್ನು ಎದುರಿಸುವ, ಜಯಿಸುವ ಕರ್ತನ ಶಕ್ತಿಯನ್ನು ನೀನು ನಮಗೆ ಕೊಡುವಂಥವನಾಗಿದ್ದಿ. ಸ್ತೋತ್ರ. ಈ ಆಗಸ್ಟ್ ತಿಂಗಳು ಒಂದು ಸ್ವಾತಂತ್ರ್ಯದ ತಿಂಗಳು, ಬಿಡುಗಡೆಯ ತಿಂಗಳು, ಆಶೀರ್ವಾದದ ತಿಂಗಳು, ಸಮಾಧಾನದ ತಿಂಗಳು, ನಡೆಸುವ ತಿಂಗಳಾಗಿ ಮಾರ್ಪಡಲಿ ಕರ್ತನೆ. ಮನುಷ್ಯರನ್ನು ಆಶ್ರಯಿಸುವುದಲ್ಲ, ನಿನ್ನನ್ನು ಆಶ್ರಯಿಸುವ ತಿಂಗಳಾಗಲಿ ಎಂದು ಬೇಡಿಕೊಳ್ಳುತ್ತೇವೆ. ಈ ತಿಂಗಳಲ್ಲಿ ಕಳೆದ ತಿಂಗಳು ಆ ಥರ ಆಗಿರಬಾರ್ದು. ಈ ತಿಂಗಳು ಯಾವ ಕುಟುಂಬ, ಯಾವ ವ್ಯಕ್ತಿ ವಾಕ್ಯವನ್ನು ಕೇಳಿ ಪ್ರಾರ್ಥನೆಯನ್ನು ಮಾಡಿ ನಂಬಿದ್ದಾರೋ ಅವರ ಜೀವಿತದಲ್ಲಿ ಅತಿ ದೊಡ್ಡ ಕಾರ್ಯಗಳನ್ನು ನೀವು ಮಾಡಿ, ಓ ಸ್ತೋತ್ರ, ನೀನು ಅದ್ಭುತಗಳನ್ನು ಮಾಡಬೇಕೆಂದು ಬೇಡಿಕೊಳ್ಳುತ್ತಾ ಒದಗಿಸು. ಇವರ ಶರೀರಗಳನ್ನು ಮುಟ್ಟು, ಮನಸ್ಸುಗಳನ್ನು ಮುಟ್ಟು, ಕುಟುಂಬಗಳನ್ನು ಮುಟ್ಟು, ಪರಿಸ್ಥಿತಿಗಳನ್ನು ಮಾರ್ಪಡಿಸು. ಈ ತಿಂಗಳು ಪರಲೋಕದ ದ್ವಾರಗಳು ತೆರೆಯಲ್ಪಡಲಿ, ಹಣಕಾಸುಗಳು ಸಿಗಲಿ, ಜಾಬ್ಸು ಸಿಗಲಿ, ಗರ್ಭಫಲವು ಉಂಟಾಗಲಿ, ಶತ್ರುಗಳು ಮುದುರಿಕೊಳ್ಳಲಿ, ಸಮಸ್ಯೆಗಳು ಇಲ್ಲದಾಗಲಿ ಕರ್ತನೆ. ಸಮಾಧಾನವು, ಶಾಂತಿಯು, ಆರೋಗ್ಯವು ಸ್ವಂತವಾಗಲಿ. ಮೊರೆಯನ್ನು ಕೇಳಿದ ಕರ್ತನೇ ನಿನಗೆ ಸ್ತೋತ್ರ ಅಪ್ಪ. ಈ ತಿಂಗಳು ಮೊದಲುಗೊಂಡು ಎಲ್ಲ ತಿಂಗಳು ಪ್ರತ್ಯೇಕವಾಗಿ ಈ ತಿಂಗಳು ನಿನ್ನಲ್ಲಿಯೇ ಭರವಸೆ ಇಟ್ಟ, ನಿನ್ನಲ್ಲಿಯೇ ನಂಬಿಕೆ ಇಟ್ಟ, ನಿನ್ನನ್ನೇ ಹಿಂಬಾಲಿಸುವ ಈ ಭಕ್ತರು ನಿನ್ನನ್ನು ಅನುಸರಿಸಿ ನಡೆಯಲಿ, ಆಶೀರ್ವದಿಸಲ್ಪಡಲಿ. ಪ್ರಾರ್ಥನೆ ಕೇಳಿದಕ್ಕಾಗಿ ನಿನಗೆ ಕೋಟ್ಯಾನುಕೋಟಿ ವಂದನೆಗಳಪ್ಪ. ಸರ್ವ ಸ್ತುತಿ, ಘನಮಾನ, ಮಹಿಮೆಗಳು ನಿನಗೆ ಮಾತ್ರ ಸಮರ್ಪಿಸುತ್ತಾ ಈ ಪ್ರಾರ್ಥನೆಯನ್ನು, ನಮ್ಮನ್ನು, ನಮ್ಮ ಕುಟುಂಬಗಳನ್ನು ನಿನ್ನ ರೆಕ್ಕೆಗಳ ಮರೆಯಲ್ಲಿ ಇಟ್ಟು ನೀನೇ ಕಾಪಾಡಿ ಜಯವನ್ನು ನಮಗೆ ಕೊಟ್ಟು ನಡೆಸಬೇಕೆಂದು ಜಯವೀರನು ಸದಾ ನಮ್ಮ ಜೊತೆಯಲ್ಲಿರುವ ಆತನೂ ಆಗಿರುವ ನಜರೇತಿನ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾದ ಧನ್ಯವಾದಗಳು. ಕರ್ತನ ಆಶೀರ್ವಾದ ನಿಮ್ಮೊಟ್ಟಿಗಿರಲಿ. ನೆನಪಿಡಿರಿ, ಲೋಕವನ್ನು ಜಯಿಸಿದಾತನು ನಿಮ್ಮನ್ನು ಕೂಡ ಜಯಿಸುವಂತೆ ಮಾಡುತ್ತಾನೆ. ಕರ್ತನ ಆಶೀರ್ವಾದ ಇರಲಿ. ನಮಗಾಗಿ, ಸೇವೆಗಾಗಿ ನೀವು ಪ್ರಾರ್ಥಿಸಿರಿ, ನಮ್ಮ ಜೊತೆಯಲ್ಲಿರಿ, ಸೇವೆ ಮಾಡೋಣ, ಕರ್ತನ ನಾಮವನ್ನು ಮಹಿಮೆಪಡಿಸೋಣ. ದೇವರು ನಿಮಗೂ ಕೂಡ ಅದರ ಆಶೀರ್ವಾದಗಳು ಸುರಿಯ ಮಾಡಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೆನ್.